ಅದನ್ನ. ಇಲ್ಲ ಇಲ್ಲ ಕಾಳಿಂದಿ, ನಿನ್ಗೆ ಆ ಉಂಗ್ರದ ಮಹತ್ವ ಗೊತ್ತಿಲ್ಲ. ನಾನದ್ನ ಬಿಡೋಕಾಗೋದಿಲ್ಲ. ಯಾಕೆ? ಅಲ್ಲಿವರೆಗೂ ನಾನು ಉಂಗ್ರ ಹುಡುಕ್ತೀನಿ. ನೀನ್ ಹೋಗಿ ನಾಗಲೋಕದ ದಾರಿ ಹುಡುಕು. ಒಂದೇ ಸಮಯಕ್ಕೆ 2 ಕೆಲ್ಸ ಆಗ್ಬಿಡತ್ತಿ. ನೀನ್ ಹೋಗು, ಉಂಗ್ರ ಸಿಕ್ಕಿದ್ಮೇಲೆ ನಾನ್ ಬರ್ತೀನಿ. ನಾನ್ ಹೋಗ್ತೀನಿ, ಆದ್ರೆ ಒಂದ್ ಮಾತ್ ಕೇಳ. ಹಾ ಕೇಳು. ಆ ಉಂಗುರದಲ್ಲಿ ಅಂತದೇನಿದೆ, ಅದನ್ನ ನೀವ್ ಯಾಕೆ ಬಿಡಕ್ಕಾಗಲ್ಲ? ಅದು ಉಂಗ್ರ ಮಾತ್ರ ಅಲ್ಲ, ಬದಲಾಗಿ ನಮ್ಮ ಅಮ್ಮನ ಆಶೀರ್ವಾದ. ಅಮ್ಮ ಹೇಳ್ತಾಳೆ, ತಂದೆ ತಾಯಿ ಆಶೀರ್ವಾದ ಮಕ್ಕಳಿಗೆ ಕವಚ ಇದ್ದಂತೆ. ಅದು ದೊಡ್ಡ ದೊಡ್ಡ ಅಪಾಯದಿಂದ ಅವರನ್ನ ಕಾಪಾಡುತ್ತೆ. ಮತ್ತೆ ಕಾಳಿಂಗನಾಗ ತುಂಬಾ ದೊಡ್ಡ ಅಪಾಯ. ಅವನ್ನ ನನ್ನ ಉಂಗ್ರ ಇಲ್ದೆ ಹೇಗೆ ಎದುರಿಸಕ್ಕಾಗತ್ತೆ? ಅದಕ್ಕಾಗಿ ಆ ಉಂಗ್ರ ಸಿಗ್ಬೇಕಾಗಿರೋದು ತುಂಬಾ ಅವಶ್ಯಕ. ಅದಕ್ಕಾಗಿ ನೀನ್ ಹೋಗು. ಈಗ ಗೊತ್ತಾಯ್ತಾ? ನಂಗ್ ಗೊತ್ತಾಯ್ತು. ನಿಮ್ ತಾಯಿ ಮೇಲೆ ನಿಮ್ಗಿರೋ ಗೌರವದ ಬಗ್ಗೆ ಇವತ್ತು ನನ್ ಜೊತೆಗೆ ಇಡೀ ಜಗತ್ತಿಗೂ ಗೊತ್ತಾಯ್ತು. ಮತ್ ಹೋಗು. ಅಧಿಪತಿ ಎಂದು ಪರ್ವತ, ಪ್ರಕೃತಿ, ಜಲ, ಭೂಮಿ, ಮನುಷ್ಯ, ಮರಗಳು ಎಲ್ಲವೂ ಅಧೀನವು ನನಗೆ. ಒಂದು ವೇಳೆ ಈ ಮಾಯಿಯ ಹಿಂದೆ ಆ ಕಪಟಿ ವಿಷ್ಣು ಇರುವನೆ, ಇದೇನಾದರೂ ನೀನಿದ್ದರೆ ವಿಷ್ಣು, ಆಗ ನಾನು ಎಂಥ ಮಾಯ ರಚಿಸುವೆ ಎಂದರೆ ನೀನು ನಿಂತಲ್ಲಿಯೇ ನಿಂತು ನೋಡುತ್ತಿರಬೇಕಷ್ಟೇ. ಮತ್ತು ಏನು ಕೂಡ ಮಾಡಲಾಗದು ಭಗವಂತ ಕಂಸನಿಗೆ. ಹೋಗು. ನನ್ ಕೈಯೇ ಸಿಕ್ಕಾಕೊಳ್ತು. ಏನ್ ಮಾಡ್ಲಿ? ಹೇಗ ಅಚ್ಚೆ ತೆಗಿಲಿ? ನಾನಿದ್ರೊಳಗೆ ಇಳ್ತಾದ್ರೂ ನನ್ನ ಉಂಗುರ ತೆಗಿಲೇಬೇಕು. ಅಮ್ಮ, ನೀನ್ ನಂಗೆ ಕೊಟ್ಟಿರೋ ಉಂಗುರನ ಕಳಿಯೋದಿಲ್ಲ. ನನ್ನ ಅನುಮತಿ ಇಲ್ಲದೆ ನೀನು ಈ ಉಂಗುರಗಳನ್ನು ಮುಟ್ಟಕ್ಕಾಗಲ್ಲ. ನೀನ್ ಇಲ್ಲಿಗೆ ಬಂದಿದ್ದೆ ದೊಡ್ಡ ವಿಷಯ. ಓ ರಕ್ಷಕ ಅಣ್ಣ, ಮತ್ತೆ ಅನುಮತಿ ಕೊಡ್ಬೋದಲ್ವಾ ನಾನು ಉಂಗುರ ಹುಡ್ಕೋದಿಕ್ಕೆ? ನನ್ ಮೇಲ್ ನಂಬಿಕೆ ಇರ್ಲಿ. ಸರಿಯಾಗಿ ನೋಡಿ, ಇದ್ರಲ್ಲಿ ನನ್ನ ಉಂಗುರನೇ ತಗೋತೀನಿ. ನಿಮ್ದಂತೂ ಯಾವ ಉಂಗುರನೂ ತಗೊಳಲ್ಲ. ನಾನು ಹೇಳದ್ನಲ್ಲ, ಇಲ್ಲಿ ನಿನ್ನ ಯಾವ ಉಂಗುರನೂ ಇಲ್ಲ. ಈ ಉಂಗುರಗಳೆಲ್ಲ ಬೇರೆ ಯಾರದ್ದು. ಯಾರದ್ದು? ಒಬ್ಬ ಮನುಷ್ಯ ಇಷ್ಟೊಂದೆಲ್ಲ ಉಂಗುರ ಹಾಕೋತಾನ? ಹಾ, ಒಬ್ನೇ ಹಾಕೋತಾನೆ. ಆದ್ರೆ ಇಲ್ಲಿ ಎಷ್ಟು ಉಂಗುರ ಇದೆ ಅಂದ್ರೆ ಅವನಂತ 10 ಜನ ಹಾಕೊಂಡ್ರು ಮುಗಿಯೋದೇ ಇಲ್ಲ. ಏನ್ ಯೋಚಿಸ್ತಾ ಇದೀಯ ಬಾಲಕ? ಏನ್ ಯೋಚಿಸ್ತಿದೀನಿ ಅಂದ್ರೆ, ಒಬ್ಬ ವ್ಯಕ್ತಿ ಇಷ್ಟೊಂದೆಲ್ಲ ಉಂಗುರ ಹಾಕೊಳಕಾಗತ್ತ? ಯಾರಾಗಿರ್ಬೋದು ಅವರು? ನನ್ನ ಪ್ರಭು ಶ್ರೀರಾಮ. ಪ್ರಭು ಶ್ರೀರಾಮನ? ಪ್ರಭು, ಈ ಲೋಕದಿಂದ ನಿಮ್ಮ ಆತ್ಮದ ಪ್ರಸ್ಥಾನದ ಸಮಯ ಬಂದಾಗಿದೆ. ನಿಮ್ಮ ಈ ಉಪಸ್ಥಿತಿಯೇ ಪ್ರಮಾಣ. ಆದರೆ ಪ್ರಭು, ಹನುಮಂತನ ಉಪಸ್ಥಿತಿಯಲ್ಲಿ ನನ್ನ ಕಾರ್ಯ ಸಂಭವವಾಗದು. ಇವನನ್ನು ಇಲ್ಲಿಂದ ಕಳುಹಿಸಿರಿ ಪ್ರಭು. ಹನುಮಂತ ನನ್ನ ಭಕ್ತ, ನಾನು ವಿವಶನು. ಹನುಮಂತ, ದಾರಿ ಬಿಡು. ನಾನು ಶ್ರೀರಾಮನ ಬಳಿ ಹೋಗಬೇಕು. ಯಮರಾಜ, ನೀವು ನನ್ನ ಪ್ರಭುವಿನ ಬಳಿ ತಲುಪುವುದಕ್ಕೆ ನನ್ನನ್ನು ಮಾರ್ಗದಿಂದ ಸರಿಸಬೇಕು. ಹನುಮಂತ, ನಾನು ಸಮಯದ ಬಂದಿಯಾಗಿದ್ದೇನೆ. ಆಯಸ್ಸು ತೀರದೆ ನಾನು ಯಾರ ಬಳಿಯೂ ಹೋಗಲಾಗುವುದಿಲ್ಲ. ಅದೇ ಸರಿಯಾದದ್ದು. ಇಲ್ಲೇ ನಿಂತುಕೊಂಡಿದ್ದು ನನ್ನ ಅಂತ್ಯ ಸಮಯದ ಪ್ರತೀಕ್ಷೆ ಮಾಡಿರಿ. ಜೈ ಶ್ರೀರಾಮ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನನಗೆ ಕೇವಲ ನಿಮ್ಮ ಚರಣದಲ್ಲೇ ಸ್ಥಾನ ಬೇಕಿದೆ. ಅದನ್ನು ಮೀರಿ ನನಗೆ ಯಾವ ಇಚ್ಛೆಯೂ ಇಲ್ಲ ಪ್ರಭು. ನಿನ್ನ ಸ್ಥಾನ ನನ್ನ ಹೃದಯದಲ್ಲಿದೆ ಹನುಮಂತ, ಮತ್ತು ಎಂದಿಗೂ ಇರುತ್ತದೆ. ನನ್ನ ಪ್ರಭು, ನನ್ನ ಶ್ರೀರಾಮ. ಹನುಮಂತ, ನನ್ನ ಇಚ್ಛೆ ಇದು. ಈ ನನ್ನ ಮುದ್ರಿಕೆ, ನನ್ನ ಚಿಕ್ಕ ಸ್ವರೂಪ, ಇದು ನಿನ್ನ ಬಳಿಯೇ ಇರಲಿ. ಹಾ ಪ್ರಭು. ನನ್ನ ಪ್ರಭುವಿನ ಮುದ್ರಿಕೆ ಚಿಹ್ನೆ ರೂಪದಲ್ಲಿ ನನ್ನ ಬಳಿ ಇರುವುದು ಇದಕ್ಕೂ ದೊಡ್ಡ ಸೌಭಾಗ್ಯ. ಪ್ರಭು, ನನಗಿನ್ನೇನಿದೆ? ಪ್ರಭು,
ಹನುಮಂತ, ಇನ್ನು ಅವರು ನಿಮಗೆ ಮುಂದಿನ ಜನ್ಮದಲ್ಲಿ ಸಿಗುತ್ತಾರೆ. ನೀವು ಅವರ ಪ್ರತೀಕ್ಷೆ ಮಾಡಬೇಕು. ಇದೇ ವಿಧಿಯ ವಿಧಾನವಾಗಿದೆ. ನಾನು ಎಂತಹ ದುರ್ಭಾಗ್ಯಶಾಲಿ ವಾಸುಕಿ. ನಾನು ನನ್ನ ಶ್ರೀರಾಮ ಪ್ರಭುವಿನ ದರ್ಶನವನ್ನು ಅವರ ಅಂತಿಮ ಕ್ಷಣದಲ್ಲಿ ಮಾಡಲಾಗಲಿಲ್ಲ. ನನ್ನ ಯಾವ ತಪ್ಪಿಗೆ ಶಿಕ್ಷೆಯನ್ನು ನನ್ನ ಪ್ರಭು ಶ್ರೀರಾಮನು ನನಗೆ ಕೊಟ್ಟರೋ ಹೀಗೆ ಅವರ ಅಂತಿಮ ದರ್ಶನವನ್ನು ಮಾಡದಾದೆ ವಾಸುಕಿ. ಇದು ಶಿಕ್ಷೆಯಲ್ಲ ಹನುಮಂತ, ಜಗತ್ತಿನ ಜ್ಞಾನವಿದು, ಹುಟ್ಟು ಸಾವಿನ ಚಕ್ರವಿದು. ನೀವು ಭಾಗ್ಯಶಾಲಿ. ಪ್ರಭು ನಿಮ್ಮನ್ನ ಮಾಧ್ಯಮವಾಗಿ ಆರಿಸಿದರು. ಹಾಗಾಗಿ ನೀವು ದುಃಖಿಸಬೇಡಿ. ಪ್ರಭು ಶ್ರೀರಾಮ ಮತ್ತೆ ಈ ಭೂಮಿಯ ಮೇಲೆ ಬರುತ್ತಾರೆ. ಏಕೆಂದರೆ ಆತ್ಮ ಅಮರ ಮತ್ತು ಶರೀರ ನಶ್ವರ. ಜನ್ಮ ಪುನರ್ಜನ್ಮ, ಇದೇ ಜೀವನ ಚಕ್ರವು. ಸಿಕ್ಬಿಟ್ಟು ರಕ್ಷಕಣ್ಣ, ಹುಡ್ಕೊಟ್ಟಿದ್ದಕ್ಕೆ ಧನ್ಯವಾದ. ಆದೇಶ ನೀಡಿರಿ ಪ್ರಭು, ನಾನು ಹೇಗೆ ಸಹಾಯ ಮಾಡಲಿ? ರಕ್ಷಕಣ್ಣ, ನಾನ್ ಕಾಳಿಂಗ ನಾಗನ್ನ ನೋಡ್ಬೇಕು, ಆದ್ರೆ ನಾಗಲೋಕಕ್ಕೆ ದಾರಿನೇ ಸಿಕ್ತಿಲ್ಲ. ನೀವೀಗ ನಾಗಲೋಕದ ದಾರಿನ ತೋರ್ಸಕ್ಕಾಗತ್ತಾ? ತೋರ್ಸಿ ದಾರಿನ. ಖಂಡಿತ ಪ್ರಭು. ಧನ್ಯವಾದ ರಕ್ಷಕಣ್ಣ. ಹೊರಗೆ ಹೋಗೋಕ್ ದಾರಿ ಕರ್ಕೊಂಡು ಹೋಗ್ತೀನಿ. ಮತ್ತೆ ಬೇಗ ಕರ್ಕೊಂಡೋಗಿ, ತುಂಬಾ ಚಳಿ ಆಗ್ತಾ ಇದೆ ಅಣ್ಣ. ಅದಕ್ಕಾಗಿ ನೀನು ಈ ಮಾಯಾಸುರನ ಮಾತು ಕೇಳಬೇಕಾಗುತ್ತೆ. ನಿಮ್ಮ ಎಲ್ಲ ಮಾತು ಕೇಳ್ತೀನಿ. ಮರ್ತು ಬಿಡೋ ವಿಷ್ಣುನ. ಈಗ್ಲೇ ತ್ಯಾಗ ಮಾಡೋ ವಿಷ್ಣುವಿನ ಭಕ್ತಿನ. ಇದೇ ಕ್ಷಣ, ಇದೇ ಸಮಯ. ಮತ್ತೆ ಎಷ್ಟು ಬೇಗ ನೀನು ಈ ಕೆಲಸ ಮಾಡ್ತೀಯೋ ಅಷ್ಟೇ ಬೇಗ ನಾನು ನಿನ್ನನ್ನು ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗ್ತೀನಿ. ಇಲ್ದಿದ್ರೆ ಪಾರಸ, ಗೊತ್ತಿದ್ಯಾ ವಿಷ್ಣು ಯಾರು ಅಂತ? ವಿಷ್ಣು ನಿನ್ನ ತಂದೆಯ ಶತ್ರು. ತಂದೆಯ ಶತ್ರು ಅಂದ್ರೆ ಮಗನ್ಗೂ ಶತ್ರು. ಶತ್ರುವಿನ ಜೊತೆ ಶತ್ರುತ್ವ ಮಾಡಬೇಕು, ಮಿತ್ರತ್ವ ಅಲ್ಲ. ಅದಕ್ಕಾಗಿ ಯಾವತ್ತೂ ಆ ವಿಷ್ಣುವಿನ ನಾಮ ಜಪಿಸ್ಬೇಡ, ಮತ್ತೆ ಯಾವತ್ತೂ ಧ್ಯಾನ ಮಾಡಬೇಡ. ಇಲ್ದಿದ್ರೆ ಯಾವತ್ತೂ ಈ ರಸಾತಳದಿಂದ ಹೊರಗೆ ಹೋಗಕ್ಕಾಗಲ್ಲ. ಅರ್ಥವಾಯ್ತಾ ನಿನಗೆ? ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನೀನ್ ಇಲ್ಲಿ ಯಾಕೆ ಬಂದಿ? ಪ್ರಭುಗೆ ಸಹಾಯ ಮಾಡಕ್ಕೆ. ತುಂಬಾ ಹೊತ್ತಾದ್ರೂ ನೀವು ಬರ್ಲೇ ಇಲ್ಲ. ಅದಕ್ಕೆ ನಾನೇ ನಿಮ್ಮನ್ನು ಹುಡ್ಕೊಂಡು ಬಂದೆ. ನೀವೇನೋ ಚಿಂತೆ ಮಾಡ್ತಿದ್ದೀರಾ ಪ್ರಭು? ಹಾ ಕಾಳಿಂದಿ, ನನ್ಗೆ ಅಮ್ಮನ್ ಚಿಂತೆ ಆಗ್ತಾ ಇದೆ. ಎಷ್ಟೊತ್ತಿಂದ ಬೆಣ್ಣೆ ಇಟ್ಕೊಂಡ್ ಕೂತಿದ್ದಾಳೋ ನನ್ ಚಿಂತೆಲಿ. ನಾವು ನೋಡಿದ್ರೆ ಇಷ್ಟೊತ್ತಾದ್ರೂ ಇಲ್ಲೇ ಇದ್ದೀವಿ. ನಾನು ಯಾವ ಉದ್ದೇಶದಿಂದ ಬಂದಿದ್ನೋ ಅದಿಷ್ಟೊತ್ತಾದ್ರೂ ಪೂರ್ತಿ ಆಗೇ ಇಲ್ಲ. ಏನ್ ಮಾಡ್ಲಿ ಏನು ಅರ್ಥ ಆಗ್ತಾನೇ ಇಲ್ಲ. ನೀವು ಚಿಂತೆ ಮಾಡಬೇಡಿ, ಬನ್ನಿ ನಾವಿಬ್ರು ಒಟ್ಟಿಗೆ ಕಾಳಿಂಗನ್ ಹುಡ್ಕೋಣ. ನಾವಿಬ್ರು ಅಲ್ಲ, ಅಂದ್ರೆ ನಾನ್ ಮಾತ್ರ. ಉದ್ದೇಶಿಸಿರೋ ದಾರಿಲಿ ನಾನ್ ಮಾತ್ರ ಹೋಗ್ತೀನಿ. ನಾನ್ ಯಾವುದೇ ಸಹಾಯ ಮಾಡಕ್ ಯೋಗ್ಯಳಾಗಿಲ್ವಾ ಪ್ರಭು? ಯಾವಾಗ್ಲೂ ನನ್ ಜೊತೆಲೇ ಇರ್ತೀಯ ಕಾಳಿಂದಿ. ಏನಂದ್ರಿ, ಯಾವಾಗ ನನ್ಗೆ ನಿನ್ನ ಅವಶ್ಯಕತೆ ಬರುತ್ತೋ ಆಗ ನಾನ್ ನಿನ್ನ ಖಂಡಿತ ಕರಿತೀನಿ. ನೀವ್ ಹೇಳ್ದಾಗೆ ಆಗ್ಲಿ. ಅಧರ್ಮವಿರುತ್ತದೆ, ಅದುವೇ ಪರಿವರ್ತನೆಯ ನಿಯಮವು. ಮತ್ತು ಪರಿವರ್ತನೆ ಭಗವಂತನ ವಶದಲ್ಲಿದೆ. ಕೇವಲ ಭಗವಂತ ಕಂಸನ ವಶದಲ್ಲಿ. ಮತ್ತು ಈ ಮೂರ್ಖರು ಅದನ್ನು ತಿಳಿದಿಲ್ಲ. ನನ್ನ ಇಚ್ಛೆಯ ವಿರುದ್ಧದ ಯಾವುದೇ ಕರ್ಮವು ಅಪರಾಧದ ಸಮಾನ. ಇವರಿಗೆ ನಿಮ್ ಶಕ್ತಿಯನ್ನ ತಿಳಿಸುವುದಕ್ಕೆ ಭೂಭಾಗದ ಒಳಗೆ ಪ್ರವೇಶ ಮಾಡಬೇಕು ಪ್ರಭು. ಆದ್ರೆ ನಾವು ಪ್ರವೇಶ ಮಾಡೋದಕ್ಕೆ ಅಸಮರ್ಥರು. ಭಗವಂತ ನಾನು ಪರಿವರ್ತನಕರ್ತ. ದಿಕ್ಕು ಮತ್ತು ದಿಸೆ ಎರಡನ್ನು ಬದಲಾಯಿಸುತ್ತೇನೆ ನಾನು, ಇವರದ್ದು ಮತ್ತು ಅವರದ್ದು. ಅವನ ಬಲದಿಂದ ನನಗೆ ಎದುರಾಡುವ ಅಪರಾಧ ಮಾಡಿದ್ದಾರೆ ಈ ಭೂಖಂಡವಾಸಿಗಳು. ಅಮ್ಮ,
ಕೃಷ್ಣ ಯಶೋದೆ ಅಮ್ಮನ ಮಗ. ಆದ್ರೆ ನನ್ನ ಅಮ್ಮ ನನ್ನ ಕಂದ ಕಂದ ಅಂತ ಕರೀತಾಳೆ. ಬಹಳ ಮುದ್ದಾಗಿದೆ ನಿನ್ನ ಹೆಸರಂತೂ. ನಿನ್ನ ನೋಡ್ತಿದ್ರೆ ನನಗೆ ನನ್ನ ಮಗನ್ನೇ ನೋಡ್ದಂಗೆ ಅನ್ನಿಸ್ತಾ ಇದೆ. ನನ್ನ ಕಂದ. ನಿಮ್ಮನ್ನ ನೋಡಿನೂ ನನ್ಗೆ ಹಾಗೆ ಅನ್ನಿಸ್ತಿದೆ. ನಾನು ನನ್ನ ಅಮ್ಮನ್ನೇ ಅಪ್ಕೋತಿದ್ದೀನಿ ಅಂತ. ನನ್ನ ಕಂದ. ನಾಗಲೋಕದಲ್ಲಿರುವ ಈ ಬಾಲಕ ಯಾರು? ಯಾವ ಅಪರಿಚಿತ ಬಾಲಕನನ್ನು ಸುನಿಧಿ ಅಪ್ಪಿಕೊಂಡಿದ್ದಾಳೆ? ಇದು ನನ್ನ ವಿರುದ್ಧ ಷಡ್ಯಂತ್ರನಾ? ಈ ಷಡ್ಯಂತ್ರ ಅಪಾಯ ಆಗೋದಕ್ಕೂ ಮೊದಲು ಸುನಿಧಿ ಶುರು ಮಾಡಿದೆ. ವಿಷ ತಲೆಯಲ್ಲೆಲ್ಲ ಹರಡಿದ್ರೆ ಪ್ರಾಣಕ್ಕೆ ಹಾನಿ ಆಗ್ಬೋದು. ವೈದ್ಯರೇ, ಹೀಗೆಲ್ಲ ಹೇಳ್ಬೇಡಿ ವೈದ್ಯರೇ. ನನ್ ಚಿಕ್ಕಮ್ಮಂಗೆ ಏನೂ ಕೂಡ ಆಗಲ್ಲ. ಅತ್ತೆಗೆ ಏನಾದ್ರೂ ಆದ್ರೆ ಕೃಷ್ಣ ವಾಪಸ್ ಮನೆಗ್ ಬಂದಾಗ ಅವನಿಗೆ ಏನು ಉತ್ತರ ಕೊಡುವುದು ವೈದ್ಯರೇ? ನೀವ್ ಹೇಗಾದ್ರೂ ಮಾಡಿ ಅತ್ತೆ ಆರೋಗ್ಯ ಕಾಪಾಡ್ಬೇಕು. ಇಲ್ಲ ಅಂದ್ರೆ ರಾಧೆ ಪುಟ್ಟಿ, ಈ ರೀತಿ ಅಳಬಾರ್ದು. ಎಲ್ಲ ಸರಿ ಹೋಗುತ್ತೆ. ನನ್ ಕುಟುಂಬದ ದುಃಖಕ್ಕೆ ಪ್ರತೀಕಾರನ ನಾನ್ ಖಂಡಿತ ತಗೊಂತೀನಿ. ಬಿಡೋದಿಲ್ಲ ನಾನು. ನಾನು ಕಠಿಣಾತಿ ಕಠಿಣ ಶಿಕ್ಷೆ ಕೊಡ್ತೀನಿ. ಗೊತ್ತಾಯ್ತಾ ನಿನಗೆ? ಇದು ಸತ್ಯವಲ್ಲ ಸ್ವಾಮಿ. ಆದ್ರೂ ನಿಮ್ಮ ಶಿಕ್ಷೆಯನ್ನ ಖುಷಿಯಿಂದಲೇ ಸ್ವೀಕರಿಸ್ತೀನಿ. ನನ್ ಮಗನಿಗೆ ಶಿಕ್ಷೆ ಕೊಡಬೇಡಿ. ಅವನನ್ನು ವಾಪಸ್ ಕರ್ಕೊಂಡ್ ಬನ್ನಿ. ನಾನ್ ನಿಮಗ್ ಮಾತು ಕೊಡ್ತೀನಿ. ಅವನಿನ್ ಮುಂದೆ ವಿಷ್ಣುನ ದ್ವೇಷಿಸೋ ಹಾಗೆ ಮಾಡ್ತೀನಿ. ಅವನ್ ಕನ್ಸಲ್ಲೂ ವಿಷ್ಣು ಹೆಸರನ್ನ ಹೇಳಲ್ಲ. ನಾನ್ ನಿಮ್ಮನ್ ಬೇಡ್ಕೊಳ್ತೀನಿ, ಅವನ್ಗೇನು ಮಾಡ್ಬೇಡಿ. ಅವನನ್ನು ವಾಪಸ್ ಕರ್ಕೊಂಡ್ ಬನ್ನಿ. ನಿಮ್ಮಿಚ್ಛೆಯ ವಿರುದ್ಧ ಯಾವ ಕೆಲ್ಸನೂ ಮಾಡಲ್ಲ ಅವನು, ಯಾವತ್ತೂ ಇಲ್ಲ. ನನ್ ಮಗನ್ನ ನನಗ್ ವಾಪಸ್ ಕೊಟ್ಟು ಬಿಡಿ. ನೀನು ಆ ಚಿಂತೆಯಿಂದ ಮುಕ್ತಳಾಗಿದ್ದೀಯಾ? ಆ ಕಾರ್ಯನ ನೀನ್ ಮಾಡ್ಬೇಕಾದ ಯಾವ ಅವಶ್ಯಕತೆನೂ ಇಲ್ಲ. ಅದ್ನ ರಸಾತಳದ ಸ್ವಾಮಿ ನನ್ನ ಮಿತ್ರ ಮಾಯಾಸುರ ಮಾಡ್ತಾನೆ. ಮಾಯಾಸುರ? ಮಾಯಾಸುರ? ಹೌದು, ಮಾಯಾಸುರ ಮಾಡ್ತಾನೆ. ಯಾರು ಸಾಯಿಸ್ತಾರ ಅವನ್ನ? ರಸಾತಳದ ರಾಕ್ಷಸ ಮಾಯಾಸುರ. ಮಾಯಾಸುರ? ಅವ್ನು ನನ್ ಮಗನ್ ಜೀವಂತವಾಗಿ ಬಿಡಲ್ಲ. ಮಾಯಾಸುರ ಯಾಕೆ ಸಾಯಿಸ್ತಾನ ಅವನ್ನ? ಅವನ ತಂದೆಯ ಎದುರಿಗೆ ಸತ್ಯ ಹೇಳಿದ ಅಪರಾಧಕ್ಕೆ, ಅವ್ರಿಗೆ ಸತ್ಯದ ದಾರಿನ ತೋರಿಸಿದ ಅಪರಾಧಕ್ಕೆ. ಅಮ್ಮ, ಅಂತ ಮಗನ್ನ ಅವರು ಪ್ರಶಂಸೆ ಮಾಡ್ಬೇಕು, ಶಿಕ್ಷಿಸೋದಲ್ಲ. ಹಾಗ್ಯಾಕ್ ಮಾಡಿದ್ರು ನಿಮ್ ಪತಿ? ಇವರಿಬ್ಬರ ಆಲೋಚನೆಗಳು ಬೇರೆ ಬೇರೆ. ನನ್ನ ಮಗ ಪಾರಸ ಭಗವಂತ ವಿಷ್ಣುನ ಅವನ ದೇವರು ಅನ್ಕೊಂಡಿದ್ದಾನೆ. ಮತ್ತೆ ಅವನ ವಾಹನ ಗರುಡ ಅವನನ್ನ ನಾಗಜಾತಿಯ ವೈರಿ ಅಂತ ಒಪ್ಪಲ್ಲ. ಬದಲಾಗಿ ಅವನ ತಂದೆ ಮತ್ತೆ ಅಜ್ಜಿಯನ್ನ ಅಪರಾಧಿ ಅಂತಾನೆ. ಅವರು ಒಬ್ಬ ಮಗನ ಎದುರೇ ಅಮ್ಮನ ಮೇಲೆ ಅವರ ಸ್ವಾರ್ಥಕ್ಕೋಸ್ಕರ ಅನಾಚಾರ ಮಾಡಿದ್ರು. ಅಮ್ಮ, ಇದೇ ಪುತ್ರ ಧರ್ಮ ಅಲ್ವಾ? ಗರುಡನು ಅದೇ ದಾರಿಲಿದ್ದಾನೆ, ಮತ್ತೆ ಪಾರಸನು ಅದೇ ದಾರಿಲಿದ್ದಾನೆ. ಭಕ್ತರಾಗಿರ್ತಾರು, ಅವ್ರಿಗೆ ಯಾರು ಏನು ಕೆಟ್ಟದ್ ಮಾಡಕ್ಕಾಗಲ್ಲ. ನಿಮ್ ಮಗನಿಗೆ ಏನೂ ಆಗೋದಿಲ್ಲ ಅಮ್ಮ. ನಿಂಗ್ ಮಾಯಾಸುರನ್ ಬಗ್ಗೆ ಗೊತ್ತಿಲ್ಲ ಕಂದ. ಅವನು ಯಾವುದೋ ಸಾಧಾರಣ ಅಸುರ ಅಲ್ಲ. ಅವನು ತನ್ನ ಬಂತಿಗಳಿಗೆ ಕೇವಲ ದೈಹಿಕವಾಗಿ ಮಾತ್ರ ಶಿಕ್ಷೆ ಕೊಡೋದಲ್ಲ, ಬದಲಾಗಿ ತನ್ನ ಮಾಯಾವಿ ಶಕ್ತಿಗಳಿಂದ ಅವರ ಮನಸ್ಸಿಗೂ ಶಿಕ್ಷೆ ಕೊಡ್ತಾನೆ. ಅದನ್ನ ಸಹಿಸ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಅದು ಅಲ್ಲದೆ ನನ್ನ ಮಗ ಇನ್ನೂ ಚಿಕ್ಕವನು. ಹೇಗ್ ಸಹಿಸ್ಕೊಳ್ತಾನೆ ಅವನಿದ್ನೆಲ್ಲ? ಅಮ್ಮ, ಚಿಂತೆ ಮಾಡ್ಲೇಬೇಡಿ. ನಿಮ್ಮ ಮಗ ಒಂಟಿ ಅಲ್ಲ. ಅಲ್ಲ, ಅವನ ಜೊತೆ ಯಾರು ಇಲ್ಲ ಕಂದ, ಯಾರೂ ಇಲ್ಲ. ಮತ್ತೆ ಆ ರಸಾತಳದ ರಾಕ್ಷಸನ ಕಿರುಕುಳ ಹೇಗ್ ತಡ್ಕೊಳ್ತಾನ ಅವನು? ಅವನ್ ತಾಯಿಯಾಗಿನೂ ಅಸಹಾಯಕಳಾಗಿದ್ದೀನಿ. ಅಮ್ಮ, ಅವನ್ ಗೆಳೆಯ ನಾನಿದ್ದೀನಿ.